ಎರಡು ಮಂದಿ ಸಸ್ತ್ಯಾರು ಹೋಗ್ಯಾರ. ಯವ್ವ ಮನಿ ತಣ್ಣಗೈತಿ ನೋಡು. ದೀಪಾವಳಿನ ಇಷ್ಟು ಚಂದ ನಿಧಾನಾಗಿ ಮಾಡಿದ್ ನೋಡು. ಯವ್ವ ಎರಡು ಇದ್ವಂದ್ರೆ ಊರಾಗ ಯವ್ವ ಇರಕ್ಕ ಬರಕ್ಕ ನೋಡು. ಲಕ್ಷ್ಮಕ್ಕ ಆತನ ಕೆಲಸ. ಅಯ್ಯ ರೇಣಿ ಬಾ, ಚಲೋ ಆತು ಬಂದಿದ್ದು. ಒಬ್ಬೇಕಾಗಿದ್ ನೋಡ್ಬಾ ನಾನು. ಹಿಂಗ್ಯಾಕ್ ಮಕ ಜೋತ್ ಬಿದ್ದತ್ ನಿಂದ. ಯವ್ವ ಲಕ್ಷ್ಮಕ್ಕ 3 ದಿನ ಮಾಡಿ 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 ಮನ್ಯಾಗ ಯವ್ವ ನೆಗಡಿ ಜಟ್ಟ ಬಂದತೆ ಯವ್ವ ನನಗ. ಯವ್ವ ಕರೆನಿಲ್ಲ ರೇಣಿ, 3 ದಿನ ಹಂಗ ಕತ್ತಿ ಕುಣತ್ ನೋಡ್ಲ ಈ ಹಬ್ಬ. ತಲೆನ ಹಿಡ್ದತೆ ಲಕ್ಷ್ಮಕ್ಕ. ತಲೆ ಯಾಕೆ ಹಿಡ್ಕೊಂಡಿಲ್ಲ ರೇಣಿ? ರೇಣುಂದು ಅಕ್ಕಾಗ ಮತ್ತೆ ಹೊಸ ಸುದ್ದಿ ಹೇಳಾಕ್ ಕುಂತಾರು. ಮತ್ತೆ ತಲೆ ತಿರ್ಗಾಕುಂತೈತಂದ್ರ ಮತ್ತೆ ಏನೋ ಮಾಡ್ಯಾರು ಗದ್ಲ. ಆತ್ ಬಿಡ್ರಿ, ನಮ್ದು ಬೂಂದೆಗೂ ಊಟ ಹಾಕಸ್ಬೇಕಾತು. ಮತ್ತೆ ರೇಣುಂದು ಅಕ್ಕಾರು ಯವ್ವ ಅಪಾತಿ ಎಲ್ಲಿ ಗದ್ಲ ತರ್ತಿಲೆ? ಮನ್ಯಾಗಿದ್ದರ ಗದ್ಲಾನ ತಡ್ಕೊಳಕ್ ಆಗವಲ್ದ, ಮತ್ತೊಂದ್ ಗದ್ಲ ಎಲ್ಲಿ ಗೋಳ ಹಾಕುಂತಿ? ಇರ್ಲಿ ಬಿಡ್ರಿ, ರೇಣುಂದು ಅಕ್ಕ ಗದ್ದಲ್ದಾಗೂ ಗದ್ಲ ಆಗ್ಬಿಡ್ತೈತಿ. ಮತ್ತೆ ಎದಕ್ ತಲೆ ಕೆಡ್ಸ್ಕೊಂತೀರಿ? ಬರ್ಲಿ ಆಯ್ತಾ, ಒಳಗ್ ಕುಂದ್ರಿ. ಚಾ ಮಾಡ್ಲಿ ಎಂಗ್ಲೇ ಬಂದಿಟ್ಟೆ? ಯವ್ವ ಬೇಡವಾ ಲಕ್ಷ್ಮಕ್ಕ, ಹೇಳ್ತೀನಿ. ಸಿಹಿ ಅಡ್ಗಿ ನೋಡಿ ನೋಡಿ ಚಾನು ಒಯ್ಕನ್ನಂಗಾಗಿತ್ವ, ಮರ್ರೇ ಬೇಡ. ಅಲ್ಲೇ ಪಾಪ ರೇಣಿ ತಲೆ ನುಗ್ಸತಂತೈತೆ, ಅದಕ್ಕೊಂದು ತಟ್ಟಗ್ ಮಾಡ್ಲಿ ಅನ್ಲೇ ಕುಡಿತೀನಿ. ಯವ್ವ ಲಕ್ಷ್ಮಕ್ಕ, ಇನ್ನ ಈಗ ಕುಡಿದ್ ಬಂದೇನ್ ನೋಡು. ಅದು ಬರ್ತೈತಲ್ಲ 2 ರೂಪಾಯಿ ಚೀಟ್, ಏನದು ಬುರು ಕಾಪಿ ಅಂತದ್ ಮಾಡಿ ಕುಡಿದ್ ಬಂದೇನು ಹಾಲ್ನಾಗ. ರಣಕರ ಮಕ ಹೀರ್ ಬಿಟ್ಟಂಗಾಗೈತಿ ನಿಮ್ದು. ನೆಗಡಿ ಜಡ್ಡು ಜೋರ್ ಐತಿ, ದವಾಖಾನಿಗೆ ಹೋಗ್ಬೇಕಿಲ್ಲ? ಮೀನಾಕ್ಷಿ ದವಾಖಾನಿಗೆ ಹೋದ್ನಿ ಅಂತ ಇಟ್ಕೋ, ಆರಾಮ ಆದ್ನಿ ಅಂದ್ರ ಮತ್ ಕೆಲ್ಸಕ್ಕೆ ಹಚ್ತಾರ ನನ್ನ. ಅದಕ್ಕೆ ತಣ್ಣಗೆ ಆರಾಮಿಲ್ಲ, ನಾನು ಯಾವಾಗ ತೋರಿಸಿ 1-2 ದಿನ ರೆಸ್ಟ್ ತಗೋತೀನಿ. 3 ದಿನ ಅಡಿಗೆ ಮನ್ಯಾಗ ನಾನ ಡೋಕೇನಿ ಲಕ್ಷ್ಮಕ್ಕ. ಇವತ್ತು 1 ಹೊತ್ತು ಮಾಡಿ ತಿನ್ನಕ್ ನಮ್ಮ ಅತ್ತಿಗೆ ರಗೂಡಾಗೈತಿ. ಏನಂತಾಳ? ಹೋಗ ಯವ್ವ ದವಾಖಾನಿಗೆ ಹೋಗಿ 1-2 ಚುಚ್ಚಿಸ್ಕೊಂಡು ಬಂದು ಆರಾಮಾಗ ಯವ್ವ ನೀನು ಅಂತಾಳ. ನಿಮ್ಮ ಅತ್ತಿನೋಗ ನಾ ತಿಂಡಿ ಹಾಕಿ ಬಿಡ್ಲೆ. ಕೇಳ್ತೀನಿ ಪರಕ್ಕ, ಯವ್ವ ಹೆಚ್ಚಿಂದೈತಿ. 3 ಮಂದಿ ಹೆಣ್ಣು ಮಕ್ಳು ಕರ್ಸಾಳ ಹಬ್ಬಕ್ಕೆ. ಯವ್ವ 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 ಮಾಡಿದ್ರವ ಅವರು ತಾಯಿ ಮಕ್ಕಳು. ನೀನ ಯಾರ ಹಡ್ದಾರ ಏನಿಲ್ಲ ಜಗತ್ನಾಗ ಅನ್ನಂಗ್ ಮಾಡಿದ್ರು ನೋಡು. ಮದುವೆಯಾಗಿ 2 ಹಡ್ದಾರ ಮತ್ತ. ಅವ್ರ ಅವನ ಅಂಡನ ಹಚ್ಕೊಂಡು ಕುಂತಾರ. ಬಂದಾಗಿಂದ 1 ಲೀಟ್ರ್ ಆಗಿರ್ಬೇಕು ಅವ್ರು. ಹಂಗ ಗುನು 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 ಹಚ್ಕೊಂಡು ಏನ್ ಮಾತಾಡ್ತಿದ್ವ ಏನೋ. ಯವ್ವ ಹೆಚ್ಚಿನ ತಲೆ ಹಿಡ್ಸಿದ್ವು ಬಿಡು. ಬಂದ ಅವ ನಮ್ ದೊಡ್ಡ ನಾದ್ನಿ ಗಂಡ ಬಂದಾನ ಬಿಟ್ನವ. ಹೆಂತಿನ ಬಿಟ್ಟು 1 ದಿನ ಇದ್ದು ಹೋಗೇ ಬಿಟ್ಟವ. ನಮ್ 2ನೇ ನಾದ್ನಿ ಗಂಡ ಅನ್ಕರು ಹೊಚ್ಚಲ ದಾಟಂಗಿಲ್ಲ ನೋಡವ. ಹೆಂತಿನ ಒಳಗ್ ಕಳಿಸ್ತವನ ಹಂಗ ಕಾರ್ ಹೊಳಸ್ಕೊಂಡು ಹೋಗೇ ಬಿಡ್ತಾನ ಊರಿಗೆ. ಅಲ್ಲ ಬಾಗಿಲ್ ಬಿಟ್ಟ ಬಂದು ಒಳಗೆ ಬರಂಗಿಲ್ಲ, ಯಾಕಲೆ ಹಂಗ್ಯಾಕವ? ಯವ್ವ ಲಕ್ಷ್ಮಕ್ಕ, ಅವ ಹೊಸ್ತಾಗಿ ಬಂದಾಗ ನಮ್ಮ ಮಾವ ಏನೋ ಒಂದು ಬಿರುಸ್ ಮಾತು ಅಂದ್ಬಿಟ್ಟಿದ್ನಂತ. ಯವ್ವ ಅದನ್ನ ಮನಸ್ಸಿನಾಗ ಇಟ್ಕೊಂಡು ಮದುವೆಯಾಗಿ 10 ವರ್ಷ ಆತಿಗೆ ಮತ್ತೆ ಅವ್ರದ್ದು ಅದನ್ನ ಸಾಧಿಸ್ತಾನ ನೋಡವ. ಅಯ್ಯ ನಿಮ್ಮ ಮಾವೇನ ತುಸು ಎಟ್ಟದನವ? ಮಾತಾ ಅಂತ ಬಿಡ್ಲೇ ಅವನವ. ಹಿಂಗಾಗಿ ಮತ್ತೆ ಅವ್ಗೆ ಏನ್ರ ಅಂದಿದ್ದನ ಹಳೆಯರ ಕನಸ್ಕೊಂತಾರ. ಮನೆ ಮಕ್ಕಳು ಸ್ವಸ್ಥರು ಹೋಗ್ಲಿ ಬಿಡಂತೆ ಹೊಟ್ಟೆಗೆ ಹಾಕೊಂತಾರ. ಇನ್ನೊಬ್ರು ಯಾಕೆ ಹಾಕೊಂತ ಹಾಕೊಳಕ್ ಹೋಗ್ತಾರ? ಬೇಸ್ ಮಾಡ್ಯಾನ ನೋಡವ. ಹಂಗಾರೆ ರೇಣುಂದು ಅಕ್ಕ ಮತ್ತೆ ನಾದ್ನೀರಷ್ಟ ಬಂದಾರು, ಅವ್ರ ಗಂಡ ಮಕ್ಕಳು ಬಂದಿಲ್ಲ. ಅವ್ವ ಏನ್ ಕೇಳ್ತಿ ಬಿಡ್ಲೆ ಪಾತಿ. ಅವ ಸಣ್ಣ ನಾದ್ನಿ ಗಂಡ ಬಂದಿದ್ದ. ಇಲ್ಲಿ ನೋಡ್ಲಿ ಅವನೊಬ್ಬವನ್ನ 4 ಮಂದಿ ಗಂಡಸರು ಹಿಡ್ದಂಗ ನೋಡ್ಲಿ. 3 ಮಂದಿ 2 ಮಕ್ಕಳು 6 ಮಂದಿ. ಇವ್ರು 3 ಮಂದಿ ದೇವತ್ಯಾರ. ಆಮೇಲೆ ಸಣ್ಣ ನಾದ್ನಿ ಗಂಡ ಬಂದಿದ್ದ. ಯವ್ವ ಪುಣ್ಯಾತ್ಮಗ ಸುಗರ್ ಅಂತವ. ಅದೆಂತ ಸುಡುಗಾಡ್ ಸುಗರ್ ಇರ್ಬೇಕು. ಇಲ್ಲಿ ನೋಡ ಲಕ್ಷ್ಮಕ್ಕ, ಅರ್ಧ ತಾಸ್ಗೊಂದು ತಿನ್ನವ ನೋಡವ. ಅರ್ಧ ತಾಸಿಗೆ ಏನು ಸಿಗ್ಲಿಲ್ಲ, ಎದ್ರಿಗಿದ್ದ ಮನುಷ್ಯರ್ ತಿಂದ್ರು ತಿಂತಿದ್ ನೋಡವ. ಅದೆಂತ ಜಡ್ಲಿ ರೇಣಿ ಇದೆ. ಯವ್ವ ಸುಡುಗಾಡ್ ದೇವ್ರಿಗೆ ಗೊತ್ತು ನೋಡವ. ಅರ್ಧ ತಾಸಿಗೊಮ್ಮೆ ಏನ್ರಿ ತಿನ್ಲಿಲ್ಲ, ದೆವ್ವನ ಆಕಾರಕ್ಕಿದ್ದ ನೋಡವ. ಇಲ್ರಿ ರೇಣಕರ, ಸುಗರ್ನಾಗ ಬಾಳ ನಮ್ನಿ ಅದಾವ. ಒಬ್ಬೊಬ್ಬರಿಗೆ ಒಂದೊಂದು ನಮನಿ ಇರ್ತಾವಂತ. ಹೋಗ ಯವ್ವ, ಏನ ತೀರ ಅರ್ಧ ತಾಸಿಗೊಮ್ಮೆ ತಿನ್ನೋದಂತ ಮಾಡೋರು ಊರ್ ಹೊಂಟಟ್ಲೆ ಊರ್ಲ ಹಾಕೊಳ್ಳೋದ. ಅಲ್ಲಿ ಹೊಳ್ಳ ಬಳ್ಳ ಏನ್ ಮಾಡ್ಕೊಡ್ತಿದ್ದೆ ಅವಂಗ. ಯವ್ವ ಅದ್ರದ್ದು 1 ನಮನಿನ 2 ನಮನಿನ ಪಾರಕ. ಇಲ್ಲೋಡ ರಾಗಿ ಗಂಜಿ, ಯವ್ವ ಮಜ್ಜಿಗೆ, ಹಗ್ಗನಿನ ಉಪ್ಪಿಟ್ಟು, ಅವಲಕ್ಕಿ, ಯವ್ವ ಚುಮ್ಮರಿ, ಬಜಿ ನೆನಪಾತಿಲ್ಲ ಬಜಿ. ಯವ್ವ ರೇಣಿ ಹಂಗಾರ ತೇರ ಹೇಳ್ದತ್ ನಿಂದ. ಕೇಳ್ತೀನ ಪರಕ್ಕ, 3 ನಾದ್ನ್ಯಾರಿದ್ರ ಒಬ್ರರು ನೀಡೋದು ಮಾಡೋದು. ಕೂಳು ಕುಚ್ಚೋದು ನಾನು, ನೀಡೋದು ನಾನು, ಬೆಳಗೋದು ನಾನು, ಒಗೆಯೋದು ನಾನು. ಒಂದು ಕಸಬರಿಗೆ ಹಿಡಿದು 1 ಕಸ ಹಿಡ್ದಿಲ್ಲ ನೋಡೋರು. ಎಲ್ಲ ಸರ್ರು ಅನ್ನೊಂದು ನಾನೇ ಮಾಡ್ಬೇಕು. ಇದಕ್ಕೆ ದಾಡಿನ ಮತ್ತಿಗೆ ಹೇಳಕ್ಕ ಒಬ್ಬಕ್ಕೆ ಹಾಕಳವ, ಒಂದಿಟ್ಟು ಏನಾರ ಮಾಡ್ರಿ ಅಂತ ಹೇಳಿ ಕೋಲ್ಯಾಕ ಕರ್ಕೊಳ್ಳೋದು. ಹಂಗ ಗುಸು 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 ಮಾತಾಡಿದ್ದೆ. ಏನು ಯಾರು ಊರಾಗ ಕಂಡಾರ ಏನಿಲ್ಲ ಮಕ್ಕಳನ್ನ ತಾಯಿನ ಅನ್ನಂಗಾಗಿತ್ತು. ಅವ್ರಿಗೆ ಯಾವಾಗ ಹುಳಿ ಬಡಿತೈತಿ ಬಿಡ್ರಿ. ಹಂಗ ನಮ್ದು ಹಣೆ ಬಾರ ಮಾಡಿ ಸಾಯೋದಿರ್ತೈತೆ ಮಾಡೋದು. ಅಲ್ಲ ಲಕ್ಷ್ಮಕ್ಕ, ಹಿರಿಯರ ಹಬ್ಬದ ದಿನ 1 kg ಬ್ಯಾಳಿಗೆ ಹಾಕಿದ್ದೆ. ಹಾಕಿ ಹೋಳ್ಗಿ ಮಾಡೇನೆ ಇವತ್ತು. ಇಲ್ಲೋಡ ಸಂಜೆ 6 ಗಂಟೆ ಅನ್ನೋ ಕೊಡ್ದ ಚಟಾಚೂರು 1 kg ಹೋಳ್ಗಿ. ಹೊಳ್ಳಿ ಮರನೇ ದಿನ ಅಮಾಸಿ ದಿನ ಮತ್ತೊಂದು kg ಬ್ಯಾಳಿಗೆ ಹಾಕಿ ಕಡುಬು ಮಾಡಿದೆ. 1 ಬುಟ್ಟಿ ತುಂಬಿದ್ವು. 2 ಹೊತ್ತು ಊಟಕ್ಕೆ ನಿನಗಂತ ಬಡದಾಡಿದ್ರು ನೋಡು 1 ಬುಟ್ಟಿ ಕಡುಬು. ಮತ್ತೆ ಪಾಡ್ಯದ ದಿನ ಕಡ್ಲಿ ಬೇಳಿದ್ ಬೇಡವಾ, ಇನ್ನು ಹೊಟ್ಟೆ ತಡೆಯಂಗಿಲ್ಲ, ಬೇಡ ಅಂತ ಹೇಳಿ 200-250 ಖರ್ಚಿಕೆ ಮಾಡೀನಿ ಪರಕ್ಕ. ಮುಂಜಾನೆ ತಿರುವಿದ್ ವಡಿ ಮಾಡೀನಿ.
ತಿರುವಿದ ಒಡಿನೂ ಹೋದ್ವು 2 ದಿನದಾಗ ಅಂದ್ರೆ 2,200 ಕರ್ಚಿಕಾಯಿನೂ ಚಟಾ ಚೂರಾದ್ವು. ಹೆಚ್ಚಿನ ತಿನ್ನಾರ ಬಿಡು. ನಮ್ಮ ನಾದ್ನಿನ ಬಂದಿದ್ಲವ ನಾಕಿಗೆ ಹಚ್ಚಿಬಿಟ್ಟ. ಇವ ನಮ್ಮ ಕೈಯಾಗಿಂದ ಉಂಡು ಬೇಜಾರ ನೀನ ಅಡಿಗೆ ಮಾಡಂದ ಮ್ಯಾಲಿಂದ ಓಟು ಕಸ ಕಲ್ಲು ಬಾಂಡೆ ಅರಿಬಿ ಪೂಜೆವು ಎಲ್ಲ ಮಾಡ್ತಿದ್ನೆ ನಾನು. ಆಕಿನೇನಿಲ್ಲ ನೋಡಿ ಅಡಿಗೆ ಮಾಡಕ್ಕೆ ಹಚ್ಚಿಬಿಟ್ಟಿದ್ದೆ. ಇನ್ನೇನು ಎಂತ ಚಂದ ಅಡಿಗೆ ಮಾಡಿದ್ಲವ 3 ದಿನ. ಮತ್ತೆ ಇವತ್ತು ಮುಂಜಾನೆ ಎದ್ದು 30 ರೊಟ್ಟಿ 30 ಚಪಾತಿ ಸಾಸಿವೆ ಬುತ್ತಿ ಹಿಟ್ಟಿನ ಪಲ್ಯವು ಮಡಿಕೆ ಕಾಳು ಪಲ್ಯವು ಶೇಂಗಾ ಚಟ್ನಿ ಅಕ್ಷಿ ಚಟ್ನಿ ಮಿಜ್ಜಿ ಚಟ್ನಿ ಮತ್ತೊಂದಿಷ್ಟು ಕರ್ಚಿಕಾಯಿ ಇದ್ವಾ ಹಬ್ಬದನು ಉಷ್ಟು ಕೊಡಿ ಹಾಕಿ ಕಟ್ಟಿ ಮತ್ತೊಂದು ಸೀರಿತ್ವ ಉಡಿಸಿ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಂದು ನೋಡು ಆಗಲ್ಲ. ಏನು ಮಾಡ್ಬೇಕು ಕುಡುಕ್ ಗಂಡ 2 ಸಣ್ಣ ಮಕ್ಕಳ ಹೆಂಗೆಂಗ ಪೆಚ್ಚಾಡ್ತೈತಿ ಪಾಪ. ಏನು ಮಾಡ್ಬೇಕು ನಮಗೂ ಕೈಲಿ ಆದಷ್ಟು ಮಾಡ್ತೀವಿ, ಉಳ್ಕಿದ್ದ ದೇವ್ರ ಇಚ್ಛ. ಏನು ಮಾಡೋದು ಇವು ಆಕಿನೂ ನಮ್ಮ ನಾದ್ನೇನು ತುಸು ಉರ್ದಿಲ್ಲ. ನಮ್ಮ ಅತ್ತಿದ್ದಾಗ ಎಂದ ನಮ್ಮ ಅತ್ತಿ ಸತ್ಲು ಅಂದ ಉರ್ತಾವಳಿ ಕಡಿಮೆ ಆಯ್ತು ನೋಡಕ್ಕಿದು. ಮತ್ತು ಅವ್ರ ಒಂದು ಸತ್ತಿಂದ ತಿಳ್ಕೊಂಡಾರು ಮತ್ತು ಇದ್ದವ್ರಿಗೆ ಹಚ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಏನಾಗ್ತೈತಿ ಮತ್ತು ಅವ್ರ ಪಾಡಿಗೆ ಅವ್ರ ನಿಮ್ಮ ಪಾಡಿಗೆ ನೀವು ಆಗ್ಬಿಡ್ತೀರಿ. ನಮ್ಮ ನಾದ್ನಿ ಬರ್ತಾಳ್ರಿ, ಮುಂಜಾನೆ ಬರ್ತಾರ ಗಂಡ ಮಕ್ಕಳು ಉಷ್ಟ್ರು ಅಡುಗೆ ಮಾಡಿರ್ತೇವೆ ಬಡ ಬಡ ಉಂತಾರ 4 ಗಂಟೆಗೆ ಹೋಗೇ ಬಿಡ್ತಾರ್ರಿ. ಯಾಕಂದ್ರೆ ದೊಡ್ಡ ದೊಡ್ಡ ಆರ್ಸಿಸಿ ಮನೆಯಾಗ ಇರ್ತಾರ್ರಿ. ನಮ್ಮ ಮನೆ ಹೊಂದಂಗಿಲ್ಲ ಅವ್ರಿಗೆ. ನಮ್ಮ ಮನೆ ನೋಡಿದ್ರೆ ತಗಡ್ರಿ ಜಳ ಒಂದು ತಡ್ಕೊಳ್ಳೋದಾಗೋದಿಲ್ಲ. ಬರೇ ಒಳಗೆ ಹೋದ್ರಿ ಎಸಿ ಹೊರಗೆ ಹೋದ್ರಿ ಎಸಿ ಅವ್ರ ಮನ್ಯಾಗ. ಅಲ್ರಿ ಮೀನಾಕ್ಷಿಂದು ಅಕ್ಕ ಮತ್ತು ಇಲ್ಲೇ ಹುಟ್ಟಿ ಬೆಳೆದಾರು ಮತ್ತು ಈಗ ತವ್ರ ಮನೆಯೊಳಗೆ ಇರೋಕ್ಕಾಗೋದಿಲ್ಲ ರೀ ಅವ್ರಿಗೆ. ಹುಟ್ಟಿ ಬೆಳೆದಿದ್ದು ಮುಗಿತ್ಲೆ ಪಾತಿ ತವ್ರ ಮನ್ಯಾಗ ಗಂಡನ ಮನ್ಯಾಗ ಹೆಂಗಿರ್ತೈತೆ ಹಂಗಿರ್ತಾರ. ರೇಣಿ ನಿಮ್ಮ 14 ಮಂದಿ ಕಟ್ಕೊಂಡು ಹೋದ್ರನ ಅಡಿಗೆನ ಏನು ಹಂಗೆ ಪಳಾರ ಮೇಲೆ ಹೋದ್ರ? ಅಯ್ಯೋ ಲಕ್ಷ್ಮಕ್ಕ ಅವ್ರು 3 ಮಂದಿದು ಬೇರೆ ಬೇರೆನ ಪ್ಲ್ಯಾನ್ ಇತ್ತು. ನನಗೆ ನೆಗಡಿ ಜಡ್ ಹತ್ತಿ ಏನು ಮಕ್ಕೊಂಡೆಲ್ಲ ಬಡ ಬಡ ನಮ್ಮ ಮನ್ಯಾನ ಒಂದು ಕಡೆ ಅಡಿಗೆ ಬೇಡ ಏನು ಬೇಡ ನೀನು ಏನು ಆರಾಮಿಲ್ದ ಮಕ್ಕೊಂಡ ಅಂಥೇಳಿ ಒಬ್ಬೊಬ್ಬಕ್ಕೆ ಅಡಿಗೆ ಬದ್ಲಿನ 500 ರೂಪಾಯಿ ಇಸ್ಕೊಂಡ್ರು. ಹೊಳ್ಳೆ ಮ್ಯಾಲೆ 800 ರೂಪಾಯಿ ಸೀರೆ ಉಷ್ಟು ಹುಡುಗರಿಗೆ 200 ರೂಪಾಯಿ ತೆಲಿಗೆ. ಹೊಳ್ಳೆ ಅವ ನಮ್ಮ ಶುಗರ್ ಕಾಕಾಗ ಅವಂಗ 500 ರೂಪಾಯಿ ಕೊಟ್ರು ಹೋಗೋಬೇಕಾರೆ. ರೇಣಿ ನಿನ್ನ ಗಂಡಂದು 1 ತಿಂಗಳು ಪಗಾರನ ಸುಲ್ದಾರ. ಯವ್ವ ಅಷ್ಟು ಕೊಟ್ಟಾನಂತ ಹೇಳಿ ತಣ್ಣಗದ ಅಂತ ಇಟ್ಕೋ ನಮ್ಮ ಅತ್ತಿ. ಇಲ್ಲಾಂದ್ರ ನಿಗ್ರಹ ಹಚ್ಚಿ ನೀರು ಹೋಯ್ತಾಳ. ಲಕ್ಷ್ಮಕ್ಕರ ನಿಮ್ಮ ಸಸ್ತಾರ ಬಂದಿಲ್ರಿ ಹಬ್ಬ ಮಾಡಿ? ಯವ್ವ ಹೋಗ್ಲಿ ಬಿಡ್ಲಿ ಮೀನಾಕ್ಷಿ ಇನ್ನೊಂದು 2 ದಿನ ಇದ್ದು ಬರೋಲ್ರಿ. ಯವ್ವ ತಲೆ ಚಿಟ್ ಅಂತಿತ್ತು ನೋಡ್ಲಿ. ಯವ್ವ ಒಬ್ಬಕ್ಕೆ ಹಬ್ಬ ಮಾಡಿ 3 ದಿನ ಅಷ್ಟು ಚಂದ ಮಾಡ್ಯಾನ ನೋಡ್ಲಿ. ಎಲ್ಲ ನೇಮನಿತ್ಯ ಏನು ತಲೆ ಹಿಡಿಸ್ತಾವು ಏನು ತಾನ. ಯವ್ವ ಮನೆಯಾಗಿದ್ವು ಅಂದ್ರೆ ಹೇಳ್ತೇನೆ ನಿನಗೆ ಒಂದಕ್ಕೊಂದು ಮೇಳಿಲ್ಲ. ಈಗ ಒಬ್ಬಾಕಿ ಬಾಂಡೆ ತಿಕ್ಕಾಕತ್ಲಿಲ್ಲ, ಇನ್ನೊಬ್ಬಾಕಿ ಅರ್ಬಿ ಹೋಗಿತಿರ್ತಾ ಅಂತ ಇಟ್ಕೊ ನೀನು. ಆಕಿದು ಯಾವಾಗ ಮುಗಿಸ್ತಾಳೆ ಅವಾಗ ಈಕಿನೂ ಮುಗಿಸ್ಬೇಕು. ಮತ್ತು ದೌಡು ಮುಗಿಸಿದ್ರೆ ಮತ್ತೊಂದು ಕೆಲಸ ಮಾಡ್ಬೇಕು. ಅದು ಎದಕ್ಕೆ ಬೇಕು? ಆಕಿ ಕೈ ಈಕಿ ನೋಡ್ತಾಳೆ, ಈಕಿ ಕೈ ಅಕ್ಕಿ ನೋಡ್ತಾಳೆ. ಆ ಉಣ್ಣಬೇಕಾದ್ರು ಹಂಗಲ್ಲೇ ಒಬ್ಬಾಕಿ ಒಂದು ರೊಟ್ಟಿ ಹೆಚ್ಚಿಗೆ ತಗೊಂಡ್ಲಿಲ್ಲ ಆಕಿ ನೋಡಿ ಇನ್ನೊಬ್ಬಾಕಿ ಒಂದು ರೊಟ್ಟಿ ಹೆಚ್ಚಿಗೆ ತಗೊಂತಾಳೆ. ತಮ್ಮಗಾರ ಹೊಟ್ಟೆ ಹಿಡಿತಿರಂಗಿಲ್ಲ ಹಂಗ ತುರುಕ್ಕೊಳ್ಳೋದ. ಒಬ್ಬಾಕಿ ಅಂದಾಗ ಹಾಲು ಹಾಕೊಂಡ್ಲಿಲ್ಲ ಇನ್ನೊಬ್ಬಾಕಿನ ಹಾಕೊಂಡ್ಲ. ಒಬ್ಬಾಕಿ ಅಂದಾಗ ಮೊಸರು ಹಾಕೊಂಡ್ಲಿಲ್ಲ ಆಕಿನ ನೋಡಿ ಈಕಿನೂ ಹಾಕೊಂಡ್ಲ. ಹೂವ ಇದು ಬೇಸೈತೆ ಮನ್ಯಾಗ ಯಾವಪ್ಪ ಅಂತ ಕೇಳ್ತಿ ಅನ್ಲೇ ಪಾರಿ. ತಲೆ ಚಿಟ್ ಅಂತಿತ್ತು ನೋಡಿ ನನಗೆ. ಆ ಗ್ಯಾಸಿನ ಮೇಲೆ ಹಾಲಿಟ್ಟು ಹರಿಗಾಡಕ್ಕೆ ಹೋಗುದ ಅದಲ್ಲೇ ಉಕ್ಕಿ ಚೆಲ್ಲಿ ಆಕಾರ ನೋಡ್ತಿರಂಗಿಲ್ಲ. ಅದು ಸ್ಟೀಲಿಂದ ಗ್ಯಾಸ್ ಕಣ್ಣಂಗೆ ಕಾತಿದ್ದಿಲ್ಲ ನೋಡ್ಲಿ ಪಾರಿ. ಅದು ಆಕಿ ತೊಳಿಲಿ ಅಂತ ಈಕಿ ತೊಳಿಲಿ ಅಂತ ಆಕಿ. ಆ ರಾಟಿಗೆ ಲಕ್ಷ್ಮಿಗೆ ಎರ್ಸಾಕ ಚೂಡಿದಾರ್ ಸೆಟ್ ತಗೊಂಡ್ಬಂದಾರ. ಸೀರೆ ಬಾಳದವ್ರಿ ಚೂಡಿದಾರ್ ತಗೊಂತೇವೆ ಇಬ್ಳಾರು ಒಂದೊಂದು ಅದನ್ನ ಎರಿಸ್ತೇವೆ ಅಂತೇಳಿ. ಅಯ್ಯೋ ನನ್ನ ಬಾಳೆವ ಲಕ್ಷ್ಮಗ್ ಚೂಡಿದಾರ್ ಹಾಕಾರ. ಇವ ಬೇಸೈತ್ ಬಿಡು ಸಸ್ತಾರದ ಕತಿ. ಹ್ಞೂನ್ಲೇ ಪಾರಿ ನನಗೂ ಅದ ಇಂಥ ತಲೆ ಕೆಟ್ಟು ಹೋದ್ರೇನ್ಲೇ ಹಾಳಾಗಿ ಇಬ್ರು ತವ್ರ ಮನೆಗೆ ಹೋಗಿ ಹಬ್ಬ ಮಾಡ್ಬರ್ರಿ. ಯಾ ಲಕ್ಷ್ಮಗ್ ಚೂಡಿದಾರ್ ಹಾಕೋದು ಬೇಡ ರಾಟಿಗೂ ಹಾಕೋದು ಬೇಡ. ನಾ ಎಲ್ಲ ಸೀರೆ ಉಡಿಸಿ ನಾ ಎಲ್ಲ ಚಂದಾಗಿ ಹಬ್ಬ ಮಾಡ್ತೇನೆ. ಮೊದ್ಲು ನೋಡ್ರಿ ಹಾಳಾಗಿಂತ ಕಳಸೇ ಬಿಟ್ಟೆ ಅವ್ರನ್ನ ಮರನೇ ದಿನ. ಇವ ಲಕ್ಷ್ಮಕ್ಕ ನಾ ಹಾಡೋದು ನನ್ನ ಮಕ್ಕಳು ದೊಡ್ಡವಾಗಿ ಮದುವೆ ಮಾಡ್ಕೊಂಡು ಬಂದಿಂದ ನನ್ನ ಸಸ್ತಾರಿಯಲ್ಲಿ ದೇವ್ರಿಗೆ ಜೀನ್ಸ್ ಪ್ಯಾಂಟ್ ಹಾಕ್ತಾರ ಏನೋ ಯವ್ವ ಹಾಕ್ತಾರಲೇ ರೇಣಿ. ಇದು ಮಾತ್ರ ಕರೆ ನೋಡ್ಲಿ. ಚೂಡಿದಾರ ಹಾಕ್ತಾರಂತ ಇನ್ನು ಪ್ಯಾಂಟ್ ಹಾಕೋದು ಎಟ್ಟತ್ತ. ಒಟ್ಟು ಈಗಿನ ಜನ್ರೇಷನ್ ರೀ ಕಾಲಕ್ಕೆ ತಕ್ಕಂಗೆ ಬದಲಿಯಾಗತ್ತೈತಿ. ರೀತಿ ನೀತಿ ಪದ್ಧತಿ ಯಾವುದು ಉಳ್ಕೊಂಡಿಲ್ಲ. ಖರೇನ ಯವ್ವ ಮನ್ಯಾಗ 2 ಸ್ವಸ್ತ್ಯಾರ ಹೇಳ್ತನ್ಲೇ ತಲೆ ಚಿಟ್ಟು ಹಿಡಿಸಿದ್ರು ನೋಡಿ ನನಗೆ. ಯಾವಾಗ ಹಾಳಾಗಿ ಹೋಗ್ತಾವಂತ ಕಾದಿದ್ ನೀವ ಯವ್ವ ನಾನು. ಆಕೆ ಎಂಥ ಸೀರೆ ಉಟ್ಕೊಂತಾಳ ಹಬ್ಬಕ್ಕೆ ಈಕಿನೂ ಎಂಥದ್ದು ಉಟ್ಲ ತಗೊಂಡೆ. ಆಕೆ ಟಿವಿ ನೋಡ್ಕೊಂಡು ಕುಂತ್ಲಿಲ್ಲ ಈಕಿನೂ ಕುಂತ್ಲ. ಆಕೆ ಚಾ ಮಾಡ್ಕೊಂಡ್ಲಿಲ್ಲ ಈಕಿನೂ ಮಾಡ್ಕೊಂಡ್ಲ. ಏನದು ಯಾವ ಪಂತು ಐತೇನೆ ಇಲ್ಲ ಮನುಷ್ಯಾಗ? ಅಲ್ಲ ಒಬ್ಬಕ್ಕೆ ಸಸಿ ಇರೋದ ಚಲೋ ಬಿಡು ನನ್ನಂಗ. ಅಯ್ಯೋ ಒಬ್ಬರ ಇದ್ರು ಮತ್ತೆ ಅತ್ತಿ ಜೊತೆ ನಾದ್ನಿ ಜೊತೆ ಹವಾ ಮಾಡ್ತೀರಿ. ಮತ್ತೆ ಪಾತಿ ಯಾವಾಗ ನೋಡಿದ್ರು ನಂದೊಂದು ಎಲ್ಲಿ ಇಡ್ಲಿ ಅಂತಿರ್ತೀನಿ ನೋಡ್ಲೆ ನೀನು. ಪಾತವನ್ ನಶೀಬ್ ಬೇಸೈತ್ ಬಿಡವ. ಅವ್ರ ಅತ್ತಿ ತಣ್ಣಗ 5 ಗಂಟೆ ಹಿಡ್ದು ಕಲ್ಲಾಗ್ಬಿಟ್ಟಾಳ. ಲಕ್ಷ್ಮೀಂದು ಅಕ್ಕ ಎಲ್ಲಿ ಕಲ್ಲಾಗ್ಯಾರ್ರಿ ದೆವ್ವ ಆಗ್ಯಾರು. ನಿನಗ ಎಲ್ಲಿ ಎಲ್ಲ ಸಸ್ತ್ಯಾರಿಗೂ ಅತ್ತಿಗಳು ದೆವ್ ಕಂಡಂಗ ಕಾಂತಾರ. ಲಕ್ಷ್ಮಕ್ಕ ನೀ ಹಂಗ ಬಿಡ್ಬೇಡ. ಊರಿಂದ ಬಂದಿಂದ ಇಬ್ಬರನ್ನ ಕುಂದ್ರಿಸಿ ಬರಬ್ಬರಿ ಹೇಳೋರ್ಗ್ ಬುದ್ಧಿನ. ಇವ ನಾ ಅಂತ್ರು ಅವ್ರ ಬಾಯಿಗೆ ಹತ್ತಂಗಿಲ್ಲ ಹೇಳಕ ಹೋಗಂಗಿಲ್ಲ ಪರಕ. ಬಡ ಬಡ ಅವ್ರ ಗಂಡುಗಳನ್ನ ಕುಂದ್ರಿಸಿ ಹೇಳ್ಬಿಟ್ಟೆ ಯಾವತ್ತ ಕಳ್ಸಿದ್ದಿ ನಾನು.
ಹಿಂಗಂತ್ರ ಐತಪ್ಪ ಹಾಳಾಗಿ ಹೋದ್ರೆ ಹೋಗ್ಬಿಡ್ರಕ್ಕ ನೀವು ಹೋಗ್ರಿ ಅವ್ರ ಹಿಂದೆ ತಣ್ಣಗೆ ನನಗೆ ಎಲ್ಲಿ ನೀಗು ಮಠ ಮಾಡ್ತೀನಿ ನೀಗ್ಲಿಲ್ಲದ ಕಾಲಕ್ಕೆ ದೇವ್ರ ಇಚ್ಚಿ ಗಂಡಗೆ ಹೆಂಡತಿ ಆಸ್ರ ಹೆಂಡತಿ ಗಂಡ ಆಸ್ರಪ್ಪ ನಿಮ್ಮ ನಂಬಿದ್ನಿ ಅಂದ್ರೆ ಮುಗ್ದ ಹೋದ್ ಕತಿ ಅಂತ ಹೇಳ್ಬಿಟ್ಟೆ ನಾನು. ಎಷ್ಟಂತ ನೋಡೋದ್ಲಿ ದಿನಾವಂತಕ್ಕೂ ಆ ಹುಡುಗರಿಗೆ ಎರಡೆರಡು ಬಿಸ್ಕಿಟ್ ಕೊಟ್ಟು ತೆಗೆದು ಬಿಡ್ತಾರೆ ಬಂಡಲನ. ಏನಿಲ್ಲ ಯಾವಕ್ಕೆ ಬಿದ್ದು ಒಂದೊಂದು ಬಂಡಲ ಕೊಡೋದು. ಆಕಿಕ್ಕಿ ಮಗ್ ಒಂದು ಬಂಡಲ್ ಕೊಟ್ಲಿಲ್ಲ, ಈಕಿನೂ ಆಕಿ ಮಗ್ ಬಂಡಲ್ ಕೊಡೋದು. ಆ ಹುಡುಗ ಒಲ್ಲೆ ಅಂದ್ರು ಕೇಳಂಗಿಲ್ಲ ತಿನ್ನಾಕ. ಓಟು ಬಂಡಲ್ ತಿಂದ ಹೇಳ್ಬೇಕಾ, ಇಲ್ಲಾಂದ್ರೆ ನೋಡ ಕುತ್ತಿಗೆನ ಹೆಚ್ಚುತ್ತೇನೆ ಅನ್ನೋದು ಬಾ ಹುಡುಗರಿಗೆ. ಅವು ಬಿಸ್ಕಿಟ್ ತಿಂದಿಂದ ಕೂಳ್ ಹೋಗ್ಬೇಕಲ್ಲ ಪಾಪ. ಮತ್ತೆ ಒಳ್ಳೆ ಆಡ್ತೀವಂತ ಅವು ಅಳ್ತಾವು. ಒಳ್ಳೆ ಅವಕ್ಕೆ ಹಿಂದ್ಗುಟ ಉಪ್ಪಿಟ್ಟು ಅವಲಕ್ಕಿ ಚುಮ್ಮರಿ ಮಾಡಿ ತಿನ್ಸಕ್ ಹೋಗಾರ, ತಿನ್ನಕ್ ಆಗ್ಬೇಕಲ್ಲ. ಬಿಸ್ಕಿಟ್ ಹಾಕಿರ್ತಾರ ಒಂದೊಂದು ಬಂಡಲ್, ಕರಗಿದ್ರೆ ಸಾಯಿ ಹೆಂಗ್ ತಿನ್ಬೇಕು, ಕಪ್ಸದ ಆಗ್ಬೇಕಲ್ಲ ಹುಡುಗರಿಗೆ. ಅವು ತಿನ್ನಂಗಿಲ್ಲ ಅಂತ ಅಲ್ಲಿ ಹುಡುಗರು ಹಂಗ ಹಾಕೊಂಡು ರಮ್ 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 ಹೊಡೆದ್ವ ಅವನ್ನ. ನನಗರ ಹುಡುಗರ್ನ ಹೊಡೆದ್ರಿ ಹೇಳ್ತಾನೆ ತಲಿ ನನಗೆ ಅಷ್ಟು ರಾಂಗ್ ಆಕತ್ ನೋಡಿ. ನನಗೆ ಮೊದ್ಲ ನಮ್ಮ ಗೌಡ ಮೊನ್ನೊಂದಿಟ್ಟು ಕುಡಿದು ಬಂದನ ರಾತ್ರಿ. ಇವು ಹುಡುಗರ್ನ ಹೊಡೆದ್ ನೋಡಿ ಎಲ್ಲಿತ್ತ ಏನು ಸಿಟ್ಟು ಬರಬ್ಬರಿ ತುಡ್ರ ನೋಡಿ. ಎರಡು ಮಂದಿನ ಒಂದ ಯಾವ್ಯಾಕ್ಯಾರ ಹುಡ್ರನ್ನ ಹೊಡಿಬೇಕ, ಮತ್ತು ಕಟ್ಟಿಗೆ ತಗೊಂಡು ಆಕಿನ ಬರಬ್ಬರಿ ಬಡಿತೇನೆ ಮತ್ತಂತ ಹೇಳೋಣ. ಅವತ್ತಿಂದ ತಣ್ಣಗಾಗ್ಯಾರ. ಹೋಗಿ ಬಿಡ ಪಾಪ ಪಾಪ ಇವತ್ತು ತೇಕೊಂತಾವು ನಾ ತೇಕೊಂತಾವು ಅಂತ ಹೇಳಿ ತಡ್ಕೊಂಡ್ರೆ ಅವ್ರಿಗೆ ಅರ್ಥ ಆಗ್ವಲ್ದ. ಅದೇನ ಅಂತಾರಲ್ಲ, ಕತ್ತಿಗೆ ಲತ್ತಿ ಪೆಟ್ಟು ಕೊಟ್ಟಾಗ ಸುಧಾರಿಸ್ತದ. ಇಲ್ಲ ಲಕ್ಷ್ಮಕ್ಕ, ಈಗ ಬಿಗಿ ಮಾಡಿ ಬರಬ್ಬರಿ ಅವ್ರ ಕೊಟ್ಟಾಗೇನ ಯಾವಪ್ಪಂತ ಮಾಡಾಕ ಏಟೈವ ನಿಮ್ದರ ವಾರೇವು ಇನ್ನು ಬಿಡವ ಜಗ್ಗಟ್ಟ. ಅವಾಗ ನಂಗೆ ಕಮ್ತದ ಮನಿ ಜಗ್ ವಾರೇವು ಆಳು ಮಕ್ಳು ಅದಾರ, ಮತ್ತು ಆಳು ಹೊಲಕ್ಕೆ ಹೊಕ್ಕವನ್ನಂಗಿಲ್ಲ ಏನಿಲ್ಲ. ಇಟ್ಟು ಮನ್ಯಾಗ ಮಾಡಿ ತಿನ್ನಾಕ ಏನು ದಾಡಿ ಅವ್ರಿಗೆ. ಅದ ಸೈ ಮತ್ತು ಹುಡುಗರನ್ನ ಕಳಿಸಿದ್ದೆ ಅಲ್ಲ, ಅದಕ್ಕೆ ನಾನು ಇಲ್ಲೇ ಇಟ್ಕೊಂಡಿದ್ದೆ. ಮೊನ್ನೆ ಅವ್ರ ತಮ್ಮ ಬಂದಿದ್ದ, ಇಲ್ರಿ 2 ದಿನ ಕರ್ಕೊಂಡು ಹೋಗ್ತೇನಿ, ಮತ್ತು ಅಲ್ಲೊಂದು 2 ದಿನ ಇರುವಲ್ರಕ್ಕ ಮತ್ತಿನ್ನು ಹೊಳ್ಳ ಬೆಳ ಸೂಟಿ ಕೊಡಂಗಿಲ್ಲ ಅಂದಿದ್ದಕ್ಕೆ ಮತ್ತು ಸುಮ್ಮನೆ ಕಳ್ಸೇನಿ. ಯಾರನ್ನ ಬಿಟ್ಟದ್ ಬಿಡ್ರಿ ಲಕ್ಷ್ಮಕ್ಕರ, ಹಂಗೆ ಎಲ್ಲಾರ್ಗಿ ಒಂದೊಂದು ನಮ್ನಿ ಚಿಂತಿ ನೋಡ್ರಿ ಒಟ್ಟು. ಮತ್ತು ಎಷ್ಟಂತ ಕೇಳ್ತಾರು. ನಮ್ಮ ಅತ್ತಿಗೂ ಮತ್ತು 3 ದಿನ ಆತ್ರಿ ಜಗಳ ಮಾಡಿನ ಕಳ್ಸೀನಿ. ಏನ್ರಿ ಎಷ್ಟು ಸೀರೆ ತಿನ್ನೋದು ಖರಾಬ್ ಮಾಡಿ ಮಾಡಿ ನಮ್ಗೆ ಸಾಕು ಮಾಡ್ತಾಳು. ಅದಕ್ಕೆ ನಮ್ಮ ತಂಗಿ ಮನೆಗೆ ಹೋಗ್ಯಾಳು ಈಗ 3 ದಿನ ಆತು. ನಿಮ್ಮ ಅತ್ತಿದಾರ ಹೆಚ್ಚಿನ ತಿಂಡಿ ಬಿಡ್ಲಿ ಪಾತಿ. ಏನಾರ ಮಿಷನ್ ಕಟ್ತಂದ್ರೆ ಆಪ್ರೇಷನ್ ಮಾಡಕ್ಕೆ ನೀವು ಬೇಕು, ಇಲ್ಲಿ ಬರ್ತಾಳ. ಚಲೋ ಇದ್ದಾಗ ಅವ್ರ ಮನೆಗೆ ಹೋಗ್ತಾಳ. ಎದಕ್ಕೆ ಬರವಿ ವಯಸ್ಸಾದಂಗೆ ಟೀ ಮಾಡ್ತಾವ. ಲಕ್ಷ್ಮಕ್ಕ ತಲೆ ಒಂದು ಚಿಟಿ ಚಿಟಿ ಅಂತಿತ್ವ, ಸುಮ್ಮನೆ ಒಂದು ಗುಳಿಗೆ ತೊಗೊಂಡು ಮಕ್ಕೋತೇನತ್ತಾಗ. ಇವ ನೆಗಡಿ ಜಡ್ಡ ಹಂಗೆ ಬಿಡ್ಲೆ. ಇವ ನೆಗಡಿ ಜಡ್ಡನೆ ಅಂತ, ಜಡ್ಡ ಅಲ್ಲಂತ, ಬುಗುಡಿ ಅಂತ, ವಸ್ತ್ರ ಅಲ್ಲಂತ. ಎಷ್ಟು ಥರ ಶೃಂಗಾರ ಮಾಡ್ಕೊ ನೀನು. ಬೇಕಾದ್ರೆ ನೋಡು ಬುಗುಡಿ ಇಟ್ಟಿದ್ದು ಕಳ ಒಟ್ಟ ಬರೋದಿಲ್ಲ. ಹಂಗೆ ಜ್ವರಾಗಿರ ಬಂದ್ರೆ ಒಂದು ಗುಳಿಗೆ ತೊಗೊಂಡು ಹಾಶ್ ಹೊತ್ಕೊಂಡು ಮಕ್ಕೋಬೋದು. ಈ ನೆಗಡಿ ಜಡ್ಡು ಹಂಗಲ್ಲಿದೆ, ಮಲಗಿಸಿ ಕೊಡಂಗಿಲ್ಲ, ಕುಂದ್ರಿಸಿ ಕೊಡಂಗಿಲ್ಲ. ಇವು ಹೌದ್ರಿ ಲಕ್ಷ್ಮಕ್ಕ, ನಮ್ಮ ಅತ್ತಿವು ಮುತ್ತಿನ ಬುಗುಡಿ ಅದಾವು, ಏನು ಚಂದ ಅದಾವ್ರಿ ಅವು. ನನಗೆ ಹೆಚ್ಚಿಲ್ರಿ, ಇದ್ರೆ ಹಾಕೋಬೇಕಂತ ಮಾಡಿದ್ದೆ ಇಸ್ಕೊಂಡು. ಅಲ್ಲೇ ಮೀನಾಕ್ಷಿ, ಅಲ್ಲಿ ಅಕ್ಷಾಡ್ರ ಒಂದು ಕಡೆ ಚುಚ್ಚಿಸ್ಕೊಂಡು ಬರ್ತೇನೆ ನಡಿ, ಹೆಜ್ಜೆ ಮಾಡ್ಕೊ. ಯಾವಾಗಾರ ಒಂದಿಟ್ಟು ಹಬ್ಬದಾಗ ಹಾಕೊಂಡ್ರೆ ಎಂಥ ಚಂದ ಕಾಂತಾವಂದಿ. ಒಂದತ್ತಿಗೆ ಅಷ್ಟು ಚಂದ ನೋಡಿ ಲಕ್ಷ್ಮೀ ಕಳೆ. ನಾನು ಹೋಗ್ತೇನವಾ ಲಕ್ಷ್ಮಕ್ಕ, ಮಳೆ ಮಾಡದಂಗಾಗೈತಿ. ಅರ್ಬಿ ಹೋಗೋದಾಕೇನೆ ಎಷ್ಟೊಕೊಂಡು 2 ದಿನದ್ದು ಒಳಗಿಡ್ತೇನವಾ ಮೊದ್ಲು. ತಡ್ರಿ, ನೀವೆಲ್ಲರೂ ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ. ಹಂಗೆ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಒತ್ತಿರಿ, ಮತ್ತು ಆಲ್ ಅಂತ ಸೆಲೆಕ್ಟ್ ಮಾಡಿರಿ. ಈ ವಿಡಿಯೋದ ಬಗ್ಗೆ ನಿಮಗೆ ಏನು ಅನಿಸ್ತಾ ಅನ್ನೋದು ಒಂದು ಕಮೆಂಟ್ ಮಾಡಿರಿ. ಮತ್ತು ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಎಲ್ಲರ ಸಪೋರ್ಟು ನಮ್ಮ ಈ ಹಳ್ಳಿ ಕಿಡ್ಡಿ ಅನ್ನೋ ಚಾನೆಲ್ ಮೇಲೆ ಎಂದೂ ಹಿಂಗೆ ಇರಲಿ ಅಂಥೇಳಿ ತಮ್ಮಲ್ಲಿ ವಿನಂತಿಯಿಂದ ಬೇಡ್ಕೋತೀನಿ.